ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಳಿಗಾಲಕ್ಕೆ ವೆರಿ ಟೇಸ್ಟಿಯಾದಂಥ ಚಿಕನ್ ಬ್ಲ್ಯಾಕ್ ಮಸಾಲ ಯಾವ ಥರ ಮಾಡೋದು ಅಂತ ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ. ನೋಡಿ ಮನೇಲಿ ಎಲ್ಲರೂ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರತ್ತೆ. ಇದು ನಮ್ಮದು ಕೂರ್ಗ್ ಕಡೆ ಎಲ್ಲ ಬ್ಲ್ಯಾಕ್ ಮಸಾಲ ಪಂದಿ ಕರಿಗೆಲ್ಲ ಯೂಸ್ ಮಾಡ್ತಾರೆ ಅವರು. ಚಿಕನ್ ಕರಿಗೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ಇಲ್ಲಿ ಬ್ರೆಸ್ಟ್ ಮಾತ್ರ, ಈ ಥರ ಮಾಂಸ ಮಾತ್ರ ಕಟ್ ಪೀಸ್ ಸಿಗುತ್ತೆ ಇಲ್ಲಿ US ಅಲ್ಲಿ. ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ನೀವು ಹೋಲ್ ಚಿಕನ್, ಕಟ್ ಚಿಕನ್ ಸಿಗುತ್ತಲ್ಲ ಇಂಡಿಯಾದಲ್ಲಿ, ಅದನ್ನು ಕೂಡ ಟ್ರೈ ಮಾಡ್ಬೋದು. ವಿತ್ ಬೋನ್ ಇದ್ದರೆ ತುಂಬಾ ಟೇಸ್ಟಿ ಇರುತ್ತೆ. ಇನ್ನೂ ಇದನ್ನು ಜಸ್ಟ್ ಡ್ರೈ ಕೂಡ ಮಾಡ್ಬೋದು, ಡ್ರೈ ಫ್ರೈ ಕೂಡ ಮಾಡ್ಬೋದು. ಚಿಕನ್ನ ಈ ಥರ ಕರಿ ಕೂಡ ಮಾಡ್ಬೋದು. ಇದೇ ಮಸಾಲಾನ ಯೂಸ್ ಮಾಡ್ಬೋದು. ಡ್ರೈಗೂ ಕೂಡ ಕರಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದೇ ಮಸಾಲ ಸಾಕು ಅಂದರೆ, ಪೆಪ್ಪರ್ದೇ ಖಾರ ಇರುತ್ತೆ, ಅದೇ ಮಸಾಲ ಸಾಕು ಅಂದರೆ ನೀವು ಅಷ್ಟೇ ಯೂಸ್ ಅದನ್ನ ಪೌಡರ್ ಮಾತ್ರ ಹಾಕೋಬೋದು. ನಿಮಗೆ ಇನ್ನೂ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಡ್ರೈ ಮಾಡ್ಕೋಬೇಕಾಗತ್ತೆ, ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬ್ಲ್ಯಾಕ್ ಬರೋ ತನಕ, ಜಾಸ್ತಿ ಬ್ಲ್ಯಾಕ್ ಬರೋ ತನಕ ಹುರಿಬಾರ್ದು, ಕಹಿ ಬಂದುಬಿಡುತ್ತೆ, ನೋಡ್ಕೋಬೇಕು. ನಾನು ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹುರ್ಕೊಂಡಿದ್ದೀನಿ. ನಮಗೆ ಅಷ್ಟು ಸ್ಪೈಸಿ ಸಾಲಲ್ಲ, ನಾವು ಸ್ವಲ್ಪ ಜಾಸ್ತಿ ಸ್ಪೈಸಿ ತಿಂತೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಅದು ಅಷ್ಟು ಖಾರ ಇರಲ್ಲ. ಪೆಪ್ಪರ್ ಖಾರ ನಮಗೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಸೊ ನಾವು ಚಿಲ್ಲಿ ಪೌಡರ್ನ ಕೂಡ ಹುರ್ಕೋತೀವಿ. ನೀವೆಲ್ಲ ಕಮ್ಮಿ ಖಾರ ತಿನ್ನೋರು ಅದು ಮಸಾಲ ನಾವು ರೆಡಿ ಮಾಡ್ಕೋತೀವಲ್ಲ, ಡ್ರೈ ಪೌಡರು ಹುರಿದ್ಬಿಟ್ಟು ಅದರದ್ದೇ ಖಾರ ಸಾಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಜಸ್ಟು ಒಗ್ಗರಣೆಗೆ ನಾನು ಆನಿಯನ್ ಮತ್ತು ಕರಿ ಲೀವ್ಸ್ ಹಾಕೋತೀನಿ. ಚೆನ್ನಾಗಿ ಅದು ಫ್ರೈ ಆದಮೇಲೆ, ಆನಿಯನ್ ಫ್ರೈ ಆದಮೇಲೆ 1-2 ಟೊಮೆಟೊ ಹಾಕೋತೀನಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಸ್ವಲ್ಪ ಸಾಲ್ಟ್ ಹಾಕಿದರೆ ಸ್ಮ್ಯಾಶ್ ಆಗುತ್ತೆ. ಅದಾದಮೇಲೆ ಚಿಕನ್ ಹಾಕೋತೀನಿ. ಚಿಕನ್ಗೆ ಸ್ವಲ್ಪ ಟರ್ಮರಿಕ್ ಹಾಕೋತೀನಿ. ಮತ್ತು ಚಿಕನ್ ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಬಿಡ್ತೀನಿ. ಸೊ ಚಿಕನ್ ಯಾವುದೇ ರೀತಿ ನಾನ್ ವೆಜ್ ಆಗಿರ್ಬೋದು, ಮಾಂಸನ ನಾವು ಚೆನ್ನಾಗಿ ಬೇಯಿಸಿಯೇ ತಿನ್ನಬೇಕು, ಅದೇ ಒಳ್ಳೆಯದು ಹೆಲ್ತ್ಗೆ. ಸ್ವಲ್ಪ ಬೆಂದಾದಮೇಲೆ, ಒಂದು 90% ಬೆಂದಾದಮೇಲೆ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಆ ಮಸಾಲಾನ ಹಾಕೋತೀನಿ. ಮತ್ತು ನಾನು ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಬ್ಲ್ಯಾಕಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ನಿಮಗೆ ಖಾರ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು ನೀವು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಮಸಾಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಬೆಂದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಲೆಮನ್ ಹಾಕ್ತೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಆಹಾ, ಎಂಥ ಯಮ್ಮಿ ಆಗಿದೆ ನೋಡಿ, ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ. ಚಳಿಗಾಲಕ್ಕಂತೂ ಖಾರ ಆಗಿ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಎಲ್ಲ ಬೇರೆ ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ಲಾಗ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್.